ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್‌ಗೆ ನಿಮಗೆ ಸ್ವಾಗತ. ಸೊ NTPC ಪರೀಕ್ಷಾ ತಯಾರಿಯ 2ನೇ ಭಾಗ ಇದು. ಮೊದಲನೇ ಭಾಗದಲ್ಲಿ ವರ್ಗಗಳು, ವರ್ಗಮೂಲಗಳು ಹಾಗೂ ಸಂಖ್ಯೆಗಳ ಸರಣಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಲೆಕ್ಕಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಪ್ರಮುಖವಾದಂಥ ಒಂದು 10 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಅದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಳೆದ ವಿಡಿಯೋದಲ್ಲಿ ಸ್ಕ್ವೇರ್ ಟ್ರಿಕ್ಸ್ಗಳನ್ನು ತಿಳಿಸಿದ್ದೆ. ವರ್ಗಗಳು ಮತ್ತು ವರ್ಗಮೂಲಗಳನ್ನು ಯಾವ ರೀತಿ ಕಂಡುಹಿಡಿಯೋದು ಸುಲಭವಾಗಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಮುಂದಿನ ವಿಡಿಯೋದಲ್ಲಿ ಕ್ಯೂಬ್ಸ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ಕ್ಯೂಬ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕ್ಯೂಬ್ ರೂಟ್ಗಳನ್ನು ಯಾವ ರೀತಿ ಕಂಡುಹಿಡಿಯೋದು, ಕ್ಯೂಬ್ನ ಕೊಟ್ಟಾಗ ಯಾವ ರೀತಿ ಕಂಡುಹಿಡಿಯೋದು ಅದರ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳೋಣ. ಜೊತೆಗೆ ಕೊನೆ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮನ್ನು ನಾನು ಎಕ್ಸ್ಕ್ಲೂಡ್ ಮಾಡಿದ್ದೆ ಕ್ಯೂಬ್ ರೂಟ್ದು. ಇದರ ಉತ್ತರವನ್ನು ಕೂಡ ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಈ ಸರಣಿಯಲ್ಲಿ ಮತ್ತೆ 10 ಲೆಕ್ಕಗಳನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಅದಾದಮೇಲೆ ನಂಬರ್ ಸೀರೀಸ್ಗೆ ನಾವು ಜಂಪ್ ಆಗೋಣ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಕ್ಯೂಬ್ಗಳ ಬಗ್ಗೆ ಇವತ್ತಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಸ್ಕ್ವೇರ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೆ. ಯಾವ ರೀತಿ ಸ್ಕ್ವೇರ್ಸ್ಗಳನ್ನು ನಾವು ಕಂಡುಹಿಡಿಬೇಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಸೊ ಒಂದ್ಸಲ ಅದನ್ನು ರೀಕಾಲ್ ಮಾಡೋದಾದರೆ ಸ್ಕ್ವೇರ್ಗಳನ್ನು ನಾವು ಕಂಡುಹಿಡಿಬೇಕಾದ್ರೆ ಕೊನೆ ಅಂಕೆಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಉದಾಹರಣೆಗೆ ಈಗ 12 ಸ್ಕ್ವೇರ್ ಅಂತ ಹೇಳಿದ್ರೆ 144 ಅಂತ ಕರಿತೀವಿ. ಅದೇ ರೀತಿ ಸ್ಕ್ವೇರ್ ರೂಟ್ 144 ಅಂತ ಕೊಟ್ಟು ನಿಮ್ಗೆ 12 ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೊನೆಯ ಅಂಕೆ ಯಾವುದು ಅಂತ ನೋಡ್ಕೊಳ್ಳಿ ಅಂತ ಹೇಳಿದೆ. ಜೊತೆಗೆ ಕೊನೆಯ ಅಂಕಿ 1 ಆಗಿದ್ರೆ ಪಾಸಿಬಿಲಿಟಿ 1 ಮತ್ತು 9 ಆಗುತ್ತೆ. ಕೊನೆ ಅಂಕೆ 4 ಆಗಿದ್ರೆ 2 ಮತ್ತು 8 ಆಗುತ್ತೆ. ಕೊನೆ ಅಂಕೆ 6 ಇದ್ರೆ 4 ಮತ್ತು 6 ಆಗುತ್ತೆ. ಮತ್ತು ಕೊನೆ ಅಂಕೆ 9 ಇದ್ರೆ 3 ಮತ್ತು 7 ಆಗುತ್ತೆ ಅಂತ ಹೇಳಿದೆ. ಕಳೆದ ವಿಡಿಯೋನ ಕ್ಲಿಯರ್ ಆಗಿ ನೋಡಿ, ಸ್ಕ್ವೇರ್ಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲೊಂದು ಚಾರ್ಟ್ ನಾನು ಹೊಸದಾಗಿ ಇಲ್ಲಿ ಕೊಟ್ಟಿದ್ದೇನೆ. ಇದು ಕ್ಯೂಬ್ಗಳಿಗೆ ಸಂಬಂಧಪಟ್ಟ ಹಾಗೆ. ಕ್ಯೂಬ್ಗಳಂದ್ರೆ ನಿಮ್ಗೆ ಗೊತ್ತಿರ್ತದೆ. ಘನಮೂಲಗಳು, ವರ್ಗಗಳು ಅಂದರೆ 2 ಸಲ ಗುಣಿಸ್ತೀವಿ, ಘನ ಅಂದರೆ 3 ಸಲ ಗುಣಿಸ್ತೀವಿ ಅಷ್ಟೇ. 1 ಕ್ಯೂಬ್ ಅಂದರೆ 1 ಇಂಟು 1 ಇಂಟು 1. ಅದೇ ರೀತಿ 2 ಕ್ಯೂಬ್ ಅಂದರೆ 2 ಇಂಟು 2 ಇಂಟು 2, 2 2 4, 4 2 8. ಅದೇ ರೀತಿ 3 ಕ್ಯೂಬ್ ಅಂದರೆ 3 ಇಂಟು 3 ಇಂಟು 3, 3 3 9 ಮತ್ತು 3 27. ಸೊ ಕ್ಯೂಬ್ಗಳ ಸಂಬಂಧಪಟ್ಟ ಹಾಗೆ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ 1ರಿಂದ 9 ತನಕ ಕ್ಯೂಬ್ಗಳು ನಿಮಗೆ ಗೊತ್ತಿರಬೇಕು. ಅದಕ್ಕೆ ನಾನಿಲ್ಲಿ ಈ ಪಟ್ಟಿಯನ್ನು ನಿಮಗೆ ಕೊಟ್ಟಿದ್ದೀನಿ. 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್ ಅಂದರೆ 27, 4 ಕ್ಯೂಬ್ 64, 5 ಕ್ಯೂಬ್ 125, 6 ಕ್ಯೂಬ್ 216, 7 ಕ್ಯೂಬ್ 343, 8 ಕ್ಯೂಬ್ 512, 9 ಕ್ಯೂಬ್ 729, 10 ಕ್ಯೂಬ್ 1000. ಇಲ್ಲೊಂದು ಸಣ್ಣ ಸೈಡಲ್ಲಿ ಒಂದು ಬಾರ್ಸ್ ಅನ್ನು ನೋಡಿರ್ಬೋದು ನೀವು. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅದರ ಪ್ರಕಾರ ನಿಮಗೆ ಉದಾಹರಣೆ ಮೂಲಕ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಇದೇನಕ್ಕೆ ಎತ್ತ ಅಂತ ಇಲ್ಲಿ ಒಂದು ಉದಾಹರಣೆನ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 15 ಕ್ಯೂಬ್ ಅಂತ ಇರುತ್ತೆ ಅನ್ಕೊಳ್ಳೋಣ. ಎಕ್ಸಾಮ್ಸಲ್ಲಿ 15 ಕ್ಯೂಬ್ ಅಂತ ಇರುತ್ತೆ. 15 ಕ್ಯೂಬನ್ನು ಕಂಡುಹಿಡಿಯೋದಕ್ಕೆ ನಮಗೆ ಗೊತ್ತಿರೋ ಒಂದು ಟೆಕ್ನಿಕ್ ಅಂದರೆ 15 ಇಂಟು 15 ಇಂಟು 15, 3 15ಗಳನ್ನು ಗುಣಿಸ್ಬೇಕಾಗತ್ತೆ. ಇದು ನಮಗೆ ಗೊತ್ತಿರತಕ್ಕಂಥ ಮಾಮೂಲಿ ಮೆಥಡ್. 15 ಇಂಟು 15 ಸ್ಕ್ವೇರ್ ರೂಟ್ಸ್ ಗೊತ್ತಿದ್ರೆ 225 ಆಗುತ್ತೆ. 225 ಇಂಟು 15 ಮಾಡಬೇಕು. 2 ಸ್ಟೆಪ್ಪಲ್ಲಿ ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಇದನ್ನು ಆಬ್ವಿಯಸ್ಲಿ ಆ ಥರ ಇಲ್ದೇ ಒಂದು ಫಾರ್ಮುಲಾ ಹಾಕೊಂಡು ಸಾಲ್ವ್ ಮಾಡ್ಬೋದು. ಯಾವ ರೀತಿ ಅನ್ನೋದನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನೋಡಿ. ಇದನ್ನು ಸಾಲ್ವ್ ಮಾಡೋದಕ್ಕೆ ಎ ಬಿ ಹೋಲ್ ಕ್ಯೂಬ್ ಅಂತ ತಗೊಳ್ಳಿ. ಎ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಟೈಪಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ಎ ಕ್ಯೂಬ್ ಮೊದಲನೇ ಡಿಜಿಟ್, ನಂತರ ಎ ಸ್ಕ್ವೇರ್ ಇಂಟು ಬಿ ಎರಡನೇ ಡಿಜಿಟ್ಟು, ನಂತರ ಎ ಇಂಟು ಬಿ ಸ್ಕ್ವೇರ್ ಮೂರನೇ ಡಿಜಿಟ್ಟು, ಕೊನೆಗೆ ಬಿ ಕ್ಯೂಬ್ 4ನೇ ಡಿಜಿಟ್. ಎ ಮತ್ತು ಬಿಗಳು ಇಂಟೀಜರ್ಗಳಾಗಿರ್ತವೆ. 2 ಅಂಕಿಗಿಂತ ಹೆಚ್ಚಿನ ಅಂಕೆಗಳನ್ನು, ವರ್ಗಗಳನ್ನು, ಘನಮೂಲಗಳನ್ನು ಕಂಡುಹಿಡಿಬೇಕಾದ್ರೆ, ಘನವನ್ನು ಕಂಡುಹಿಡಿಬೇಕಾದ್ರೆ ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿ. ಎ ಕ್ಯೂಬ್ 4 ಡಿಜಿಟ್ಸ್ ಬರ್ತವೆ. ಎರಡು ಡಿಜಿಟ್ನ ಕ್ಯೂಬ್ ಮಾಡಿದಾಗ ಯಾವಾಗಲೂ 4 ಡಿಜಿಟ್ಗಿಂತ ಹೆಚ್ಚೇ ಬರ್ತವೆ. 4 ಡಿಜಿಟ್ಗಳನ್ನು ಇನ್ ಜನರಲ್ ನಾನು ತಗೊಳ್ತೀನಿ. ಈ ರೀತಿಯಾದಂಥ ಫಾರ್ಮುಲಾವನ್ನು ಫಾರ್ಮ್ ಮಾಡ್ಕೊಳ್ಳಿ. ಎ ಬಿ ಡಿಜಿಟ್ಗಳಾಗಿರ್ತವೆ. ಉದಾಹರಣೆಗೆ ನಾವಿಲ್ಲಿ ನೋಡೋದಾದರೆ ಮೊದಲನೇದಾಗಿ ಈ ಮೆಥಡನ್ನು ನೆನ್ಪಿಟ್ಕೊಳ್ಳಿ. ನಂತರ ಮತ್ತೊಂದು ಟ್ರಿಕ್ ಇದೆ, ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಸೊ ಮೊದಲು ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ ನಮಗೆ 12 ಕ್ಯೂಬನ್ನು ಕಂಡುಹಿಡಿಬೇಕು. 12 ಕ್ಯೂಬ್ ಎಷ್ಟು ಅಂತ ಗೊತ್ತಿಲ್ಲ. ಈ ಒಂದು ಮೆಥಡಲ್ಲಿ 2 ಸಣ್ಣ ಚೇಂಜ್ಗಳನ್ನು ಮಾಡ್ಕೋಬೇಕಾಗುತ್ತೆ. ನೀವು 2 ಸಣ್ಣ ರುಟೀನ್ ಸ್ಟೆಪ್ಗಳನ್ನು ಎಲ್ಲ ಪ್ರಾಬ್ಲಮ್ಸ್ಗೂ ಸಾಲ್ವ್ ಮಾಡ್ಬೋದು. ಡಿಜಿಟ್ಸ್ನ ಚೇಂಜ್ ಮಾಡಿಕೊಂಡು ಪ್ರಯತ್ನ ಪಟ್ಟು ನೋಡಿ. ಈ ಒಂದು ಟ್ರಿಕ್ಕನ್ನು ನೋಡ್ಕೊಂಡ್ಮೇಲೆ 12 ಕ್ಯೂಬ್ ಅಂತ ಇದೆ. ಇದರಲ್ಲಿ ಎ ಜಾಗದಲ್ಲಿ 1, ಬಿ ಜಾಗದಲ್ಲಿ 2 ಇದೆ. ಎ ಕ್ಯೂಬ್ ಮೊದಲನೇ ಡಿಜಿಟ್ ಎ ಕ್ಯೂಬ್ ಬರಬೇಕು. ಎರಡನೇ ಡಿಜಿಟು ಎ ಸ್ಕ್ವೇರ್ ಇಂಟು ಬಿ, ನಂತರ ಎ ಇಂಟು ಬಿ ಸ್ಕ್ವೇರ್, ನಂತರ ಬಿ ಕ್ಯೂಬ್. ಅಂದರೆ ಈ ಲೆಕ್ಕದ ಈ ಒಂದು ಫಾರ್ಮುಲಾ ಪ್ರಕಾರ ಏನಾಗುತ್ತೆ, ಮೊದಲನೇದಾಗಿ
ಎ ಕ್ಯೂಬ್ ಜಾಗದಲ್ಲಿ 1 ಕ್ಯೂಬ್, ನಂತರ 1 ಸ್ಕ್ವೇರ್ ಇಂಟು 2, ನಂತರ 1 ಇಂಟು 2 ಸ್ಕ್ವೇರ್, ನಂತರ 2 ಕ್ಯೂಬ್. ಇದೆಲ್ಲ ಡಿಜಿಟ್ಸ್ ಲೆಕ್ಕ, ಮಲ್ಟಿಪ್ಲೈ ಮಾಡಕ್ಕೆ ಹೋಗ್ಬೇಡಿ. ಇವೆಲ್ಲ ಡಿಜಿಟ್ಸ್ ಲೆಕ್ಕ, 4 ಡಿಜಿಟ್ಸ್ ಅಂತ ನಾನು ಹೇಳ್ತಾ ಇದ್ದೀನಲ್ಲ, ಡಿಜಿಟ್ಸ್ ಲೆಕ್ಕ. 1 ಕ್ಯೂಬ್ ಅಂದರೆ 1, 1 ಸ್ಕ್ವೇರ್ ಅಂದರೆ 1, 1 ಇಂಟು 2 2, 1 ಹಾಗೆ ಇರ್ತದೆ. 2 ಸ್ಕ್ವೇರ್ ಅಂದರೆ 4, 4 ಇಂಟು 1 4, 2 ಕ್ಯೂಬ್ ಅಂದರೆ 8. ಇದಿಷ್ಟು ಮೊದಲನೇ ಹಂತದಲ್ಲಿ ನೀವು ಮಾಡಬೇಕಾಗಿರೋದು. ನಂತರ ಈ ಕಡೆ ಏನು ಮಾಡಕ್ಕೆ ಹೋಗ್ಬೇಡಿ, ಈ ಕಡೆನೂ ಏನು ಮಾಡಕ್ಕೆ ಹೋಗ್ಬೇಡಿ. ಈ ಮಧ್ಯೆ ಇರೋ 2 ಡಿಜಿಟನ್ನು ಡಬಲ್ ಮಾಡಿ ಬರ್ಕಿರಿ. 2ರನ್ನ ಡಬಲ್ ಮಾಡಿದ್ರೆ 4 ಬರುತ್ತೆ, 4ನ ಡಬಲ್ ಮಾಡಿದ್ರೆ 8 ಬರುತ್ತೆ. ಸೊ ಈ ಪ್ರೋಸೆಸ್ ಮುಗಿದ್ಮೇಲೆ ಈಕ್ವೇಷನ್ನ ಸಾಲ್ವ್ ಮಾಡಿ. ಇಲ್ಲಿ ಏನೂ ಇಲ್ಲ ಅಂತ ನೀವು ಕನ್ಸಿಡರ್ ಮಾಡಿದರೆ ಎರಡೂ ಕಡೆ, ಸೊ ಆ್ಯಡ್ ಮಾಡಿ. 8 ಹಾಗೆ ಇರ್ತದೆ, ಏನು ಬದಲಾವಣೆ ಇಲ್ಲ. 8 + 4 12, 12 ಅಂದರೆ 2, 1 ಇಲ್ಲಿ ಬರುತ್ತೆ. 2 + 4 6, 6 + 1 7, 1. ಕ್ಯೂಬ್ ರೂಟ್ ಆಫ್ 1728 12 ಆಗುತ್ತೆ. ನೀವು ಇದನ್ನು ಕ್ಯಾಲ್ಕುಲೇಟರ್ ತಗೊಂಡು ಚೆಕ್ ಮಾಡಿ ನೋಡ್ಬೋದು. ಇಷ್ಟೇ ಅಲ್ಲ, ಬೇರೆ ಯಾವುದೇ ಸಂಖ್ಯೆಗಳು ತಗೊಂಡು ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. ಇದೇ ಮೆಥಡನ್ನು ನೀವು ಬಳಸಬೇಕಾಗತ್ತೆ. ಬೇರೆ ಇನ್ನೊಂದು ಲೆಕ್ಕವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ಉದಾಹರಣೆ ತಗೊಳ್ಳೋಣ. ಉದಾಹರಣೆ 32 ತಗೋತೀನಿ ನಾನು. 32 ಕ್ಯೂಬ್ನ ಕಂಡುಹಿಡಿಬೇಕು. ಸೊ ನಾನು ಡೈರೆಕ್ಟ್ ಮಾಡ್ತೀನಿ. ಮೊದಲನೇದಾಗಿ 3 ಕ್ಯೂಬ್, ನಂತರ 3 ಸ್ಕ್ವೇರ್ ಇಂಟು 2, ನಂತರ 3 ಇಂಟು 2 ಸ್ಕ್ವೇರ್, ಕೊನೆಗೆ 2 ಕ್ಯೂಬ್. 3 ಕ್ಯೂಬ್ ಅಂದರೆ 27, 3 ಸ್ಕ್ವೇರ್ ಅಂದರೆ 9, 9 ಇಂಟು 2 18, 3 ಆಗಿ ಇರ್ತದೆ. 2 ಸ್ಕ್ವೇರ್ ಅಂದರೆ 4, 4 ಇಂಟು 3 12, 2 ಕ್ಯೂಬ್ ಅಂದರೆ 8. ಲಾಸ್ಟ್ ಸ್ಟೆಪ್ಪಲ್ಲಿ ಮಾಡಿದಾಗೆ ಕೊನೆ ಮತ್ತು ಮೊದಲ 2 ಸ್ಟೆಪ್ಸನ್ನ ಬಿಟ್ಬಿಡಿ. ಇವೆರಡನ್ನ ಡಬಲ್ ಮಾಡಿ. 18ನ ಡಬಲ್ ಮಾಡಿದ್ರೆ 36 ಆಗುತ್ತೆ, 12ನ ಡಬಲ್ ಮಾಡಿದ್ರೆ 24 ಆಗುತ್ತೆ. ಇವಾಗ ಮತ್ತೆ ಇದನ್ನು ಕೂಡ್ಕೊಳ್ಳಿ. 8 ಹಾಗೆ ಇರುತ್ತೆ, ಏನು ಬದಲಾವಣೆ ಆಗೋದಿಲ್ಲ. 24ಕ್ಕೆ 12ನ ಕೂಡಿದ್ರೆ 36 ಆಗುತ್ತೆ, 3 ಇಲ್ಲಿ ಬರುತ್ತೆ, +3. 18ಕ್ಕೆ 36ನ ಕೂಡಿದ್ರೆ 54 ಆಗುತ್ತೆ, 54 + 3 57 ಆಗುತ್ತೆ. 57ರಲ್ಲಿ 7 +5 ಇಲ್ಲಿ ಬರುತ್ತೆ. 27ಕ್ಕೆ 5ನ್ನು ಕೂಡಿದ್ರೆ 32. ಸೊ ಕ್ಯೂಬ್ ರೂಟ್ ಆಫ್ 32,768 32 ಬರುತ್ತೆ. ಇದೇ ರೀತಿ ನೀವು ಯಾವ ಲೆಕ್ಕನಾದ್ರು ಚೆಕ್ ಮಾಡ್ಬೋದು. ಸೊ ಈ ರೀತಿ ಕೊಟ್ಟಾಗ ಈ ರೀತಿ ಮಾಡ್ತೀರಾ. ಡೆಫಿನೆಟ್ಲಿ ಈ ರೀತಿ ಕೊಟ್ಟಾಗ ಯಾವ ರೀತಿ ಮಾಡೋದು? ಸಪೋಸ್ ಎಕ್ಸಾಮಲ್ಲಿ ಕ್ಯೂಬ್ ರೂಟ್ 32,768 ಅಂತ ಕೊಟ್ಬಿಟ್ಟಿದ್ದಾರೆ. ಆಗ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಇಲ್ಲೇ ತಿಳಿಸ್ಬಿಡ್ತೀನಿ. ಒಂದೇ ಎಕ್ಸಾಂಪಲ್ 2 ಆಗುತ್ತೆ. ಸೊ ಮೊದಲನೇದಾಗಿ ನೀವು ಮೊದಲನೇ ಸ್ಟೆಪ್ಪನ್ನು ಫಾಲೋ ಮಾಡಿದ್ದೀರಲ್ಲ, ಅದೇ ರೀತಿ ಯಾವುದೇ ಅಂಕೆಗಳನ್ನ ಇಲ್ಲಿ ಬದಲಾಯಿಸ್ಕೊಂಡು ನೀವು ಫಾಲೋ ಮಾಡ್ಬೋದು. ಒಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿ. ಸ್ಟಾರ್ಟಿಂಗು ಏನಿಲ್ಲ, ಏನು ಸಂಖ್ಯೆ ಕೊಟ್ಟಿರ್ತಾರೋ ಅದನ್ನು ಈ ಒಂದು ಫಾರ್ಮುಲಾದಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಮೊದಲನೇ ಸಂಖ್ಯೆನ ಕ್ಯೂಬ್ ಮಾಡಬೇಕು, ಕೊನೆ ಸಂಖ್ಯೆನ ಕ್ಯೂಬ್ ಮಾಡಬೇಕು. ನಂತರ ಮೊದಲನೇ ಸಂಖ್ಯೆನ ಸ್ಕ್ವೇರ್ ಮಾಡಿ ಎರಡನೇ ಸಂಖ್ಯೆ ಜೊತೆ ಗುಣಾಕಾರ ಮಾಡಬೇಕು. ಅದೇ ರೀತಿ ಮೊದಲನೇ ಸಂಖ್ಯೆಯನ್ನು ಹಾಗೆ ಇಟ್ಟು ಎರಡನೇ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿ ಮೊದಲನೇ ಸಂಖ್ಯೆ ಜೊತೆ ಗುಣಾಕಾರ ಮಾಡಬೇಕು. ಇವೆಲ್ಲ ಡಿಜಿಟ್ಸು ಮತ್ತೆ ಮಲ್ಟಿಪ್ಲೈ ಮಾಡ್ಕೋಬಾರ್ದು. ಇವೆಲ್ಲ ಇಂಡಿವಿಜುವಲ್ ಡಿಜಿಟ್ಸ್ ಇವು. ಅದಾದಮೇಲೆ ಎರಡನೇ ಸ್ಟೆಪ್ಪಲ್ಲಿ ಮೊದಲನೇ ಮತ್ತು ಕೊನೆ ಡಿಜಿಟ್ನ ಖಾಲಿ ಬಿಡಬೇಕು. ಎರಡನೇ ಮತ್ತು ಮೂರನೇ ಡಿಜಿಟನ್ನು ಡಬಲ್ ಮಾಡ್ಕೋಬೇಕು. ಡಬಲ್ ಮಾಡಿಕೊಂಡ್ರೆ ನಂತರ ಸಂಕಲನ ಮಾಡಿದ್ರೆ ಅಲ್ಲಿಗೆ ಸ್ಟೆಪ್ಸು ಮುಗೀತದೆ. ಇಲ್ಲಾಂದರೆ ನೀವು 32 ಕ್ಯೂಬ್ನ ಎಕ್ಸಾಮಲ್ಲಿ ಮಾಡಬೇಕು ಅಂತ ಹೇಳಿದ್ರೆ 32 × 32 ಅಂತ ಮಾಡಿ ಇಲ್ಲೇನು ಉತ್ತರ ಬರುತ್ತೋ ಅದ್ರ ಜೊತೆ 32ಅನ್ನು ಮಲ್ಟಿಪ್ಲೈ ಮಾಡಿ ಉತ್ತರವನ್ನು ಕಂಡುಹಿಡಿಬೇಕಾಗುತ್ತೆ. ಇಷ್ಟನ್ನು ಅಲ್ಲಿಗೆ ಹೆಚ್ಚು ಕಡಿಮೆ ನಿಮಗೆ 10 ನಿಮಿಷ ಆದರೂ ಬೇಕಾಗುತ್ತೆ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಆಗಲೂ ಕೂಡ ಸಣ್ಣ ತಪ್ಪಾಗ್ಬೋದು. ಬಟ್ ಈ ಮೆಥಡ್ಸನ್ನು ನೀವು ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ತಪ್ಪಾಗೋ ಪ್ರಮೇಯವೇ ಬರೋದಿಲ್ಲ. ಹಾಗಾಗಿ ಈ ಮೆಥಡ್ಸನ್ನು ಫಾಲೋ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. 1ರಿಂದ 9 ಕ್ಯೂಬ್ ತನಕ ನಿಮಗೆ ಗೊತ್ತಿರಲೇಬೇಕು. ಕಳೆದ ಸ್ಕ್ವೇರಲ್ಲಿ ನಾನು 1ರಿಂದ 20 ತನಕ ಯಾವ ರೀತಿ ತಿಳ್ಕೊಳ್ಳಿ ಅಂತ ಹೇಳಿದ್ನೋ, ಇಲ್ಲೂ 1ರಿಂದ 9 ತನಕ ಅದೇ ರೀತಿ ತಿಳ್ಕೊಳ್ಳಿ. ಸೊ ಇವಾಗ ಇದೇ ಒಂದು ಪ್ರಾಬ್ಲಮಲ್ಲಿ ನಾನು ನಿಮಗೆ ಇದರ ಉಲ್ಟಾ ಪ್ರೋಸೆಸನ್ನು ತಿಳಿಸ್ಕೊಡ್ತೀನಿ. ಕ್ಯೂಬ್ ರೂಟ್ 32,768 ಇದೆ. ಇದು 32 ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ. ಸಪೋಸ್ ಇಲ್ಲಿ ಉತ್ತರ ಕೊಟ್ಟಿರೋದ್ರಿಂದ ವಯಸ್ಸ ತಿಳಿಸ್ತಾ ಇದ್ದೀನಿ. ಕಳೆದ ಪ್ರಾಬ್ಲಮ್ ಥರನೇ ಪಾಸಿಬಿಲಿಟೀಸ್ ಇರುತ್ತೆ ನೋಡಿ. ಕೊನೆ ಡಿಜಿಟ್ ಇದೆಯಲ್ಲ, ಈ ಒಂದು ಕೊನೆ ಡಿಜಿಟ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಕೊನೆ ಡಿಜಿಟ್ಟು 1 ಇದ್ದರೆ ನಮಗೆ ಉತ್ತರ ಬರಬೇಕಾಗಿರೋ ಕೊನೆ ಡಿಜಿಟ್ ಕೂಡ 1 ಇರುತ್ತೆ. 4 ಇದ್ದರೆ 4 ಇರುತ್ತೆ, 5 ಇದ್ದರೆ 5 ಇರುತ್ತೆ, 6 ಇದ್ದರೆ 6, 9 ಇದ್ದರೆ 9. ಈ ಒಂದು ಸಂಖ್ಯೆಗಳನ್ನು ಜೋಡಿಯನ್ನು ನೋಡ್ಕೊಳ್ಳಿ.
ಸ್ಕ್ವೇರ್ಗಳಲ್ಲಿ ಎರಡೆರಡು ಪಾಸಿಬಿಲಿಟಿ ಬರ್ತಿತ್ತು, ಆದರೆ ಕ್ಯೂಬಲ್ಲಿ ಆ ರೀತಿ ಇಲ್ಲ. 1 4 5 6 9 ಕೊನೆ ಡಿಜಿಟಲ್ ಇತ್ತು ಅಂತ ಹೇಳಿದ್ರೆ ಅದೇ ಸಂಖ್ಯೆಯನ್ನು ನೀವು ಬರ್ಕೋಬೋದು. ಎರಡು ಒಂದು ಪಕ್ಷ ಲಾಸ್ಟ್ ಡಿಜಿಟ್ ಕೊಟ್ಟಿರ್ತಕ್ಕಂಥ ಘನಮೂಲದಲ್ಲಿ 2 ಇತ್ತು ಅಂದರೆ ಕೊನೆ ಸಂಖ್ಯೆನ 8 ಬರ್ಕೊಳ್ಳಿ, 8 ಇತ್ತು ಅಂದರೆ 2 ಬರ್ಕೊಳ್ಳಿ ಅಷ್ಟೇ, ಚೇಂಜಸ್ ಏನಿಲ್ಲ. ಕೊನೆ ಡಿಜಿಟ್ 2 ಇದ್ದರೆ 8, 8 ಇದ್ದರೆ 2. ಅದೇ ರೀತಿ 3 ಇದ್ದರೆ 7, 7 ಇದ್ದರೆ 3. ನೀವಿಲ್ಲಿ ಡಿಜಿಟ್ಸ್ ಕಾಣ್ತಾ ಇರ್ಬೋದು. 32,768 ಲಾಸ್ಟ್ ಡಿಜಿಟ್ ಇಲ್ಲಿ 8. 8 ಬಂದರೆ ನಾನು 2 ಬರ್ಕೋಬೇಕು ಉತ್ತರದಲ್ಲಿ, ನಾನು 2 ಬರ್ಕೋತೀನಿ. ಇದು ಕೊನೆ ಡಿಜಿಟ್ ಉತ್ತರದ್ದು. ಇನ್ನು ಉತ್ತರದ ಮೊದಲನೇ ಡಿಜಿಟ್ ಕಂಡುಹಿಡಿಯೋದು ಹೇಗೆ? ಲಾಸ್ಟ್ ಸ್ಕ್ವೇರ್ಸ್ನ ನಾವು ಮಾಡಿದಾಗ 2 ಡಿಜಿಟನ್ನು ನೆಗ್ಲೆಕ್ಟ್ ಮಾಡಿದ್ವಿ, ಲಾಸ್ಟ್ 2. ಇದು ಕ್ಯೂಬ್ ಅಂದರೆ 3 ಡಿಜಿಟನ್ನು ನೆಗ್ಲೆಕ್ಟ್ ಮಾಡಿ. ಕೊನೆ 3 ಡಿಜಿಟನ್ನು ಬಿಟ್ಬಿಡಿ, ಮೊದಲ 2 ಡಿಜಿಟನ್ನು ತಗೊಳ್ಳಿ. 32 ಇದೆ ಮೊದಲ 2 ಡಿಜಿಟ್ಸ್. ಸೊ 32 ನೀವು ಕ್ಯೂಬ್ಗಳಲ್ಲಿ ಯಾವುದ್ರ ಮಧ್ಯೆ ಬರುತ್ತೆ ಅಂತ ನೋಡಿ. ನಂಬರ್ 32 27 ಮತ್ತು 64 ನಡುವೆ ಬರುತ್ತೆ. ಸೊ ಯಾವುದು ಯಾವಾಗಲೂ ಕಡಿಮೆ ಇರುತ್ತೋ ಅದನ್ನು ತಗೋಬೇಕು. 3 ಕ್ಯೂಬ್ ಮತ್ತು 4 ಕ್ಯೂಬ್ ನಡುವೆ 32 ಬರುತ್ತೆ, ಹಾಗಾಗಿ ಇಲ್ಲಿ 3ನ ತಗೋಬೇಕಾಗತ್ತೆ. ಸೊ ಈ ರೀತಿ ಕೊಟ್ಟಾಗ ಈ ರೀತಿನೂ ಮಾಡ್ಬೋದು, ಈ ರೀತಿ ಕೊಟ್ಟಾಗ ಈ ರೀತಿನೂ ಮಾಡ್ಬೋದು. ಸೊ ಹಾಗೆ ಮತ್ತೊಂದು ಉದಾಹರಣೆ ಇಲ್ಲಿದೆ, ನೀವೀಗ ಚೆಕ್ ಮಾಡ್ಬೋದು. ನಾನು ಹೇಳಿದ್ದ ಪ್ರಕಾರ ಈ ರೀತಿ ಇದೆ. ಕ್ಯೂಬ್ ರೂಟ್ 91,125ರ ಘನಮೂಲವನ್ನು ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಕೊನೆ ಡಿಜಿಟ್ ನಾನು ಹೇಳಿದ್ದೀನಿ 1 4 5 6 9. ಇದರಲ್ಲಿ ಯಾವುದೇ ಕೊನೆ ಡಿಜಿಟ್ ಇದ್ದರೆ ಅದೇ ಸಂಖ್ಯೆಗಳು ಕೊನೆ ಡಿಜಿಟ್ ಆಗಿರುತ್ತೆ ಉತ್ತರದಲ್ಲಿ. ಕ್ಯೂಬ್ ರೂಟ್ಗಳನ್ನು ತೆಗಿಬೇಕಾದಾಗ ಉತ್ತರಗಳು ಸಹ 2 ಡಿಜಿಟ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಈ ರೀತಿ ಡಿಜಿಟ್ಸ್ ಬಂದಾಗ ಕೊನೆ ಡಿಜಿಟ್ ಏನಾಗುತ್ತೆ, 5 ಇರೋದ್ರಿಂದ ಯಾವುದೇ ಬದಲಾವಣೆ ಇಲ್ಲ, 5 ಬರುತ್ತೆ. ಕೊನೆಯ 3 ಡಿಜಿಟ್ಗಳನ್ನು ನೆಗ್ಲೆಕ್ಟ್ ಮಾಡಿ. ಇಲ್ಲಿ ಎಷ್ಟೇ ಡಿಜಿಟ್ಸ್ ಇರಲಿ ಕೊನೆಯ 3 ಡಿಜಿಟ್ನ ನೆಗ್ಲೆಕ್ಟ್ ಮಾಡಬೇಕು ಕ್ಯೂಬ್ ರೂಟ್ಸ್ ತೆಗಿಬೇಕಾದ್ರೆ. ಅದೇ ರೀತಿ ಸ್ಕ್ವೇರ್ ರೂಟ್ ತೆಗಿಬೇಕಾದ್ರೆ ಎಷ್ಟೇ ಡಿಜಿಟ್ಸ್ ಇರಲಿ ಕೊನೆ 2 ಅಂಕೆಗಳನ್ನು ನೆಗ್ಲೆಕ್ಟ್ ಮಾಡಬೇಕು. ಈಗ ಉಳ್ಕೊಂಡಿರೋದು ಮೊದಲ 2 ಡಿಜಿಟ್ಗಳು 91. 91 ಯಾವ 2 ಘನಮೂಲಗಳ ಮಧ್ಯೆ ಬರುತ್ತೆ ಅಂತ ನೋಡಿ. 91, 64 ಮತ್ತು 125 ಅಂದರೆ 4 ಕ್ಯೂಬ್ ಮತ್ತು 5 ಕ್ಯೂಬ್ ಮಧ್ಯೆ ಬರ್ತಾ ಇದೆ. ಯಾವಾಗಲೂ ಕಡಿಮೆ ಇರೋದನ್ನು ತಗೋಬೇಕು, 4ಅನ್ನು ತಗೊಳ್ಳಿ. ಸರಿಯಾದ ಉತ್ತರ 45. ಕ್ಯೂಬ್ ರೂಟ್ 91,125ಕ್ಕೆ 45 ಬರುತ್ತೆ. ಇದನ್ನು ಕ್ರಾಸ್ ವೆರಿಫೈ ಮಾಡ್ಬೋದು. ನಾನು ಎರಡನೇ ಮೆಥಡ್ ಮಾಡಿದ್ನಲ್ಲ ಆ ರೀತಿಯಾಗಿ ನೀವು ಫಾಲೋ ಮಾಡಿದ್ರೆ ಕ್ರಾಸ್ ಮೆಥಡ್ ಮಾಡ್ಬೋದು. 45 ಕ್ಯೂಬ್ ಮಾಡಿ ನೋಡಿ, ಅದೇ ಉತ್ತರ ಬರುತ್ತೆ. ಯಾವ ರೀತಿ? 4 ಕ್ಯೂಬ್ ಫಸ್ಟು, 4 ಕ್ಯೂಬ್, ಅದಾದಮೇಲೆ 4 ಸ್ಕ್ವೇರ್ ಇಂಟು 5, ಅದಾದಮೇಲೆ 5 ಇಂಟು 4 ಇಂಟು 5 ಸ್ಕ್ವೇರ್, ಅದಾದಮೇಲೆ 5 ಕ್ಯೂಬ್. ಇವು 4 ಡಿಜಿಟ್ಸು. 4 ಕ್ಯೂಬ್ ಅಂದರೆ 64, 4 ಸ್ಕ್ವೇರ್ ಅಂದರೆ 16, 16 5 80. ಸೊ ಅದೇ ರೀತಿ 4 ಇಂಟು 5 ಸ್ಕ್ವೇರ್ ಅಂದರೆ 25, 25 ಇಂಟು 4 100 ಆಗುತ್ತೆ. 5 ಕ್ಯೂಬ್ ಅಂದರೆ 125. ಲಾಸ್ಟ್ ಹೇಳಿದಾಗೆ ಲಾಸ್ಟ್ ಮತ್ತು ಮೊದಲನೇ ಡಿಜಿಟನ್ನು ಬಿಡಿ. 80ನ ಡಬಲ್ ಮಾಡಿದ್ರೆ 160 ಆಗುತ್ತೆ, 100ನ ಡಬಲ್ ಮಾಡಿದ್ರೆ 200 ಆಗುತ್ತೆ. ಈಗ ಈಕ್ವಲ್ ಮಾಡಿಬಿಡಿ. 125ನ ಹಾಗೆ ಕೆಳಗೆ ಇಳಿಸೋಕೆ ಹೋಗ್ಬೇಡಿ. ಕೊನೆಯ ಬಿಡಿ ಭಾಗದ ಅಂಕೆ ಏನಿರ್ತದೆ ಅದನ್ನು ಮಾತ್ರ ತಗೋಬೇಕು. ನಂಬರ್ 5. ಈ 12ನ್ನು ಮುಂದಕ್ಕೆ ಶಿಫ್ಟ್ ಮಾಡಿ, ಪ್ಲಸ್ 12. 100 ಪ್ಲಸ್ 200 300 ಆಯಿತು. 300 ಪ್ಲಸ್ 12 312 ಆಯಿತು. ಇಲ್ಲಿ 2 ಬರ್ಕೊಳ್ಳಿ. 312ರಲ್ಲಿ 2 ಬರ್ಕೊಂಡ್ರೆ 31 ಉಳ್ಕೊಳುತ್ತೆ. 31ನ ಇಲ್ಲಿಗೆ ಶಿಫ್ಟ್ ಮಾಡಿ. 160 ಪ್ಲಸ್ 80 240, 240 ಪ್ಲಸ್ 31 271 ಆಯಿತು. 1ನ್ನು ಇಲ್ಲಿ ಉಳಿಸ್ಕೊಳ್ಳಿ. 271ರಲ್ಲಿ ಪ್ಲಸ್ 27ನ ಮುಂದುಗಡೆ ಇಲ್ಲಿ ಹಾಕಿ. 64 ಪ್ಲಸ್ 27 91 ಆಗುತ್ತೆ. ಸೊ ಈ ಮೆಥಡಿಂದ ಈ ಮೆಥಡ್ಗೆ ಬರ್ಬೋದು, ಈ ಮೆಥಡಿಂದ ಈ ಮೆಥಡ್ಗೆ ಬರ್ಬೋದು. ಸ್ವಲ್ಪ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈ ಮೆಥಡ್ ನಿಮಗೆ ಎಕ್ಸಾಮಲ್ಲಿ ಕನ್ವೀನಿಯೆಂಟಾಗಿ ಅರ್ಥ ಆಗುತ್ತೆ. ಮೊದಲನೇ ಸಲ ಇದನ್ನು ಪ್ರಯತ್ನ ಪಡಬೇಕಾದ್ರೆ ಕಷ್ಟ ಅನಿಸುತ್ತೆ. 1ರಿಂದ 9 ತನಕ ಕ್ಯೂಬನ್ನು ಪರ್ಫೆಕ್ಟಾಗಿ ಕಲೀರಿ. ಈ ಒಂದು ಮೆಥಡನ್ನು ನೆನ್ಪಿಟ್ಕೊಳ್ಳಿ, ಈ ಮೆಥಡನ್ನು ನೆನ್ಪಿಟ್ಕೊಳ್ಳಿ. ಲಾಸ್ಟ್ ಡಿಜಿಟ್ ಮೆಥಡನ್ನು ನೆನ್ಪಿಟ್ಕೊಂಡ್ಮೇಲೆ ಈ ಫಾರ್ಮುಲಾವನ್ನು ಯೂಸ್ ಮಾಡಿ. ಎ ಕ್ಯೂಬ್ ಎ ಸ್ಕ್ವೇರ್ ಇಂಟು ಬಿ, ಎ ಇಂಟು ಬಿ ಸ್ಕ್ವೇರ್ ಬಿ ಕ್ಯೂಬ್, ಈ ಫಾರ್ಮುಲಾವನ್ನು ಯೂಸ್ ಮಾಡಿ. ಇಷ್ಟು ದೊಡ್ಡ ಅಂಕೆಗಳು ನಿಮಗೆ RRBಸಲ್ಲಿ ಕೇಳೋದಿಲ್ಲ. ನಾನು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಬರೆಯೋರ್ಗೂ ಕೂಡ ಅನುಕೂಲ ಆಗಲಿ ಅಂತೇಳಿ ಪೂರ್ಣವಾಗಿ ದೊಡ್ಡ ಅಂಕೆಗಳ ಬಗ್ಗೆ ತಿಳಿಸಿದ್ದೀನಿ. ಸೊ ಈ ಮೆಥಡ್ಸನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ. ಸ್ಕ್ವೇರ್ಗಳ ಬಗ್ಗೆ ನಾನೇನು ಇದೇ ಮೆಥಡಲ್ಲಿ ಟ್ರಿಕ್ಸನ್ನು ಹೇಳಿದ್ದೆ ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ನೋಡಿ. ಈ ವಿಡಿಯೋದಲ್ಲಿ ಕ್ಯೂಬ್ಗಳ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಇವತ್ತಿನ ಪ್ರಾಬ್ಲಮ್ಗೆ ನಾವು ಶಿಫ್ಟ್ ಆಗೋಣ.
ಅದಕ್ಕೂ ಮುಂಚೆ 9th ಪ್ರಾಬ್ಲಮ್ ನಾವು ಸ್ಟೇ ಮಾಡಿದ್ವಲ್ಲ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಇವಾಗ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಲಾಸ್ಟ್ ಡಿಜಿಟು 9 ಇದೆ, ಅದರಿಂದ 9 ಬರ್ಕೋತೀನಿ, ಯಾವುದೇ ಬದಲಾವಣೆ ಇಲ್ಲ. ಲಾಸ್ಟ್ 3 ಡಿಜಿಟನ್ನು ನೆಗ್ಲೆಕ್ಟ್ ಮಾಡ್ತೀನಿ. ಇಲ್ಲಿ 6 ಬರುತ್ತೆ. 6 ಅನ್ನೋದು 1 ಕ್ಯೂಬ್ ಮತ್ತು 2 ಕ್ಯೂಬ್ ಮಧ್ಯೆ ಬರುತ್ತೆ. 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಅಂದರೆ 8. ಯಾವುದು ಹತ್ರ ಹಿಂದ್ಗಡೆ ಯಾವ ಸಂಖ್ಯೆ ಇರುತ್ತೋ ಅದನ್ನು ತಗೋಬೇಕು. ಸೊ 1 ತಗೊಳ್ಳಿ. 19 ಸರಿಯಾದಂಥ ಉತ್ತರ. ಕ್ಯೂಬ್ ರೂಟ್ ಆಫ್ 6859 ಅಂದರೆ 19. 19 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕನ್ನು ಎಕ್ಸ್ ಅಂತ ತಗೊಳ್ಳಿ, -4. -4 ಈ ಕಡೆ ಹೋದರೆ 23 ಆಗುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಸೊ ಕಳೆದ ವಿಡಿಯೋದಲ್ಲಿ ಇದನ್ನು ಹೇಳಿದ್ದೆ ನಿಮ್ಗೆ ಅರ್ಥ ಆಗಿರಲಿಲ್ಲ. ಬಟ್ ಈ ವಿಡಿಯೋದಲ್ಲಿ ಈ ಟ್ರಿಕ್ ಆದಮೇಲೆ ನಿಮಗೆ ಇದು ಅರ್ಥ ಆಗಿರುತ್ತೆ. ಇನ್ನು ಪ್ರಶ್ನೆ 15ಕ್ಕೆ ಭಾಳಷ್ಟು ಜನ ಸರಿಯಾದಂಥ ಉತ್ತರ ಕೊಟ್ಟಿದ್ದೀರಾ. ಸರಿಯಾದ ಉತ್ತರ 10. ಇಲ್ಲಿ ನಾವು ಸಾಲ್ವ್ ಮಾಡಬೇಕಾದ್ರೆ ಅದನ್ನು ತಿಳ್ಕೊಳ್ಳೋಣ. ಮಲ್ಟಿಪ್ಲಿಕೇಶನ್ ಇದೆ ಮತ್ತು ಡಿವಿಷನ್ ಇದೆ. ಡಿವಿಷನ್ಗೆ ಮೊದಲನೇ ಆದ್ಯತೆ, ಅದಕ್ಕೂ ಮುಂಚೆ ಮೇಲ್ಗಡೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 9 × 16 × 5 ಸ್ಕ್ವೇರ್ಗಳು ಮಾಡಿದ್ದೀನಿ ಅಷ್ಟೇ. ಡಿವೈಡ್ ಬೈ 36 ಇಸ್ ಈಕ್ವಲ್ ಟು x² - 80. ಸೊ ಇದನ್ನು ಇಲ್ಲೇ ಸಿಂಪಲಾಗಿ ಸಾಲ್ವ್ ಮಾಡೋದಾದರೆ 3 × 3 = 9, 3 × 12 = 36, ಮತ್ತು 3 × 1 = 3, 3 × 4 = 12, 4 × 1 = 4, 4 × 4 = 20 ಆಯಿತು. 20 ಇಸ್ ಈಕ್ವಲ್ ಟು x² - 80. -80 ಈ ಕಡೆ ಕಳಿಸಿ, ಪ್ಲಸ್ ಆಯಿತು. 100 ಇಸ್ ಈಕ್ವಲ್ ಟು x² ಆಯಿತು. x ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 100 ಆಯಿತು. ಸ್ಕ್ವೇರ್ ರೂಟ್ 100 ಅಂತ ಹೇಳಿದ್ರೆ 10. 100ರ ವರ್ಗಮೂಲ 10. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಭಾಳಷ್ಟು ಜನ ಸರಿಯಾದಂಥ ಉತ್ತರವನ್ನು ನೀಡಿದ್ದೀರಿ. ಎಲ್ರಿಗೂ ಧನ್ಯವಾದ. ಪ್ರಶ್ನೆ ಸಂಖ್ಯೆ 16. ಕಳೆದ ವಿಡಿಯೋದಲ್ಲಿ ನಾನು ತಿಳಿಸಿದ ಹಾಗೆ ಸಾಮಾನ್ಯವಾದಂಥ ಪ್ರಾಬ್ಲಮ್ಸ್ಗಳಿವೆ. ತುಂಬ ಕ್ರಿಟಿಕಲ್ ಆದಂಥ ಪ್ರಾಬ್ಲಮ್ಸ್ಗಳು ಇಲ್ಲ ಇಲ್ಲಿ. ಬ್ಯಾಂಕಿಂಗ್ ಮತ್ತು RRBಗೆ ರಿಲೇಟೆಡ್ ಆಗಿರತಕ್ಕಂಥ ಪ್ರಾಬ್ಲಮ್ಸೇ ಇಲ್ಲಿ ಜಾಸ್ತಿ ಇದೆ. RRBಸಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಕೇಳೋದಿಲ್ಲ. ಇಲ್ಲಿ 2 ಮಿಕ್ಸ್ ಇದೆ ನಾನು ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸಲ್ಲಿ. ಸೊ ಅದನ್ನು ಚೆಕ್ ಮಾಡಿ. ಸೊ ಪ್ರಾಬ್ಲಮ್ ನಂಬರ್ 16 ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. a - b ಹೋಲ್ ಸ್ಕ್ವೇರ್ ರೂಪದಲ್ಲಿ ಕಳೆದ ಪ್ರಾಬ್ಲಮನ್ನು ಮಾಡಿದೆ. ಇದನ್ನು a + b ಹೋಲ್ ಸ್ಕ್ವೇರ್ ರೂಪದಲ್ಲಿ ಕನ್ಸಿಡರ್ ಮಾಡಿ. ರೂಟ್ 6 a ಅಂದ್ಕೊಳ್ಳಿ, 1 b ಅಂದ್ಕೊಳ್ಳಿ. a + b ಹೋಲ್ ಸ್ಕ್ವೇರ್ ಅಂದರೆ a² + b² + 2ab × 1 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ನ ಎಕ್ಸ್ ಅನ್ಕೋತೀನಿ ನಾನು, ಪ್ಲಸ್ 2 ರೂಟ್ 6. ರೂಟ್ 6 ಸ್ಕ್ವೇರ್ ಅಂದರೆ 6 ಆಯಿತು, ಪ್ಲಸ್ 1 ಸ್ಕ್ವೇರ್ ಅಂದರೆ 1, ಪ್ಲಸ್ 2 ರೂಟ್ 6 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ರೂಟ್ 6. ಎರಡೂ ಸೈಡು ಒಂದೇ ಸೈನ್ ಇದ್ದರೆ ಅವು ಕ್ಯಾನ್ಸಲ್ ಆಗ್ತವೆ. 2 ರೂಟ್ 6 2 ರೂಟ್ 6 ಕ್ಯಾನ್ಸಲ್ ಆಯಿತು. 6 + 1 7 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು 7 ಸರಿಯಾದಂಥ ಉತ್ತರ. ಈ ಪ್ರಾಬ್ಲಮ್ಗೆ ಆಪ್ಷನ್ 1 ಸರಿಯಾದಂಥ ಉತ್ತರ. ಹಾಗೆ ಮುಂದಿನ ಪ್ರಾಬ್ಲಮನ್ನು ನೀವು ನೋಡಿ. ಸ್ಕ್ವೇರ್ ರೂಟ್ ಒಳಗಡೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಸ್ಟ್ರಾಕ್ಷನ್ ಎಲ್ಲ ಇದೆ. ಸೊ ಇದನ್ನು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಮೊದಲನೇ ಆದ್ಯತೆ ಬಾರ್ಡ್ಮಾಸ್ ರೂಲ್ನ ಪ್ರಕಾರ ಡಿವಿಷನ್ ಕೊಡಬೇಕು. 184ಅನ್ನು 23ರಿಂದ ಡಿವೈಡ್ ಮಾಡಿ. ಸೊ ಪೂರ್ಣವಾಗಿ 23 8ಲಿ ಪೂರ್ಣವಾಗಿ ಭಾಗ ಆಗುತ್ತಿದ್ದು. ನೀವು ಭಾಗ ಮಾಡಿದ್ರೆ 23 1 23 8ಲಿ ಪೂರ್ಣವಾಗಿ ಭಾಗ ಆಗುತ್ತೆ. ಸೊ ಇಲ್ಲಿ 8 ಬರುತ್ತೆ, ಇವೆರಡು ಆಪ್ಷನ್ ಕ್ಯಾನ್ಸಲ್ ಆಗಿ. ನಂತರ ನಾವು ಮಲ್ಟಿಪ್ಲಿಕೇಶನ್ ಮಾಡಬೇಕು. 12 8ಲಿ 96 ಆಗುತ್ತೆ. ನಂತರ ನಾವು ಅಡಿಷನ್ ಮಾಡಬೇಕು. 96ಕ್ಕೆ 26ಅನ್ನು ಕೂಡಿ, 96ಕ್ಕೆ 26ಅನ್ನು ಕೂಡಿದ್ರೆ 90 + 20 110, 116 122. 122ರಲ್ಲಿ 73ಅನ್ನು ನೀವು ಕಳೆದ್ರೆ 49 ಸಿಕ್ಕತ್ತೆ ನಿಮಗೆ. ಇದಿಷ್ಟು ಸ್ಕ್ವೇರ್ ರೂಟ್ ಒಳಗಡೆ ಆಗ್ತಿರೋದ್ರಿಂದ ಸ್ಕ್ವೇರ್ ರೂಟ್ 49 ಉಳ್ಕೊಂಡಿದೆ. ಸ್ಕ್ವೇರ್ ರೂಟನ್ನು ತೆಗೆದ್ರೆ 7 ಬರ್ತದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಅದೇ ರೀತಿ ಮತ್ತೊಂದು ಸಮಸ್ಯೆ ಇಲ್ಲಿದೆ. ಪ್ರಶ್ನೆ ಸಂಖ್ಯೆ 13 ಸ್ಕ್ವೇರ್ 4 ಕ್ಯೂಬ್ ಸ್ಕ್ವೇರ್ ರೂಟ್ 676 ಪ್ಲಸ್ 2 ಕ್ವೆಶ್ಚನ್ ಮಾರ್ಕ್. 13 ಸ್ಕ್ವೇರ್ ಅಂದರೆ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಲಾಸ್ಟ್ ವೀಡಿಯೋಸ್ನ ನೋಡಿದ್ದೀರಾ. 169 ಮೈನಸ್ 4 ಕ್ಯೂಬ್ ಅಂದರೆ 64, ಸ್ಕ್ವೇರ್ ರೂಟ್ 676 ಅಂದರೆ 26 ಪ್ಲಸ್ 2 ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ನ ಎಕ್ಸ್ ಅನ್ಕೋತೀನಿ, x² ಆಗುತ್ತೆ. ಇವಾಗ ಇಲ್ಲಿ ಅಡಿಷನ್ ಫಸ್ಟ್ ಮಾಡಬೇಕಾಗತ್ತೆ. 169ಕ್ಕೆ 2ಅನ್ನು ಕೂಡಿ 171. ಇವೆರಡು ಮೈನಸನ್ನು ಕೂಡ್ಕೊಳ್ಳಿ. -64 - 26 -100 ಆಗುತ್ತೆ. ಇಸ್ ಈಕ್ವಲ್ ಟು x². ಸಾರಿ, ಇಲ್ಲಿ 90 ಆಗುತ್ತೆ. ಇದು 90. 64 + 26 90 ಆಗುತ್ತೆ. 171ರಲ್ಲಿ 90 ಹೋದರೆ 81 ಬರುತ್ತೆ. 81 ಇಸ್ ಈಕ್ವಲ್ ಟು x².
ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ 81. ಸ್ಕ್ವೇರ್ ರೂಟ್ 81 ಅಂದರೆ 9. 9ರ ವರ್ಗಮೂಲ 81ರ ವರ್ಗಮೂಲ 9. ಸೊ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಸೊ ಈ ಪ್ರಾಬ್ಲಮ್ ನೀವು ನೋಡ್ಕೋಬೋದು. 74 ಹಾಗೆ ಇರುತ್ತೆ, ಏನು ಬದಲಾವಣೆ ಇಲ್ಲ. 8 676 ಅಂದರೆ 26 ನಿಮ್ಗೆ ಗೊತ್ತಿದೆ. ಮೈನಸ್ ಹಾಗೆ ಇರಲಿ. 42 ಇದು ಮಲ್ಟಿಪ್ಲಿಕೇಶನ್ನ ಸ್ಕ್ವೇರ್ ರೂಟ್ ಎಕ್ಸ್ ಅಂತ ಹಾಕೊಳ್ಳಿ. ಹೊರಗಡೆ 496 ಹಾಗೆ ಇರುತ್ತೆ, ಯಾವುದೇ ಬದಲಾವಣೆ ಇಲ್ಲ. 76 ಇಂಟು 74 ಇಂಟು 26 ಮಾಡಿ. ಅದನ್ನು ಮಾಡೋದಕ್ಕೆ ಈ ಒಂದು ಟ್ರಿಕ್ಕನ್ನು ನೀವು ಯೂಸ್ ಮಾಡಿ. 76 ಇಂಟು 26 IXI ಅಂತ ನಾವು ಕರಿತೀವಿ. ಸೊ 6 4 24, 2 ಶೇಷ ಹಾಗೆ ಇರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 7 6 42 ಪ್ಲಸ್ 4 2 8. 42 ಪ್ಲಸ್ 8 50. 50 ಪ್ಲಸ್ ಶೇಷ 2 52. 5 ಇಟ್ಕೊಳ್ಳಿ, ಶೇಷ 5 ಉಳ್ಕೊಂಡಿದೆ. 7 2 14, 14 5 19 ಆಗುತ್ತೆ. ಸೊ 76ನ 26 ಸಲ ಮಲ್ಟಿಪ್ಲೈ ಮಾಡಿದ್ರೆ 1924 ಬರುತ್ತೆ. 1924 ಮೈನಸ್ 42 ಸ್ಕ್ವೇರ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 496. ಇದನ್ನು ಲೆಫ್ಟ್ ತಗೊಳ್ಳಿ, ಇದನ್ನು ರೈಟ್ ತಗೊಳ್ಳಿ. 1924ರಲ್ಲಿ 496ನ ಕಳೀರಿ. 42 ರೂಟ್ ಎಕ್ಸ್ ರೈಟ್ ಸೈಡ್ಗೆ ಬರುತ್ತೆ. 1924ರಲ್ಲಿ 496ನ್ನು ಕಳೀರಿ. ಸೊ 1428 ಉಳ್ಕೊಳ್ಳುತ್ತೆ. 42 ರೂಟ್ ಎಕ್ಸ್. ಇವಾಗ ರೂಟ್ ಎಕ್ಸ್ ಮಾತ್ರ ನಮಗೆ ಉಳ್ಕೋತು ಅಂದರೆ 1428ನ್ನ 42ರಿಂದ ಡಿವೈಡ್ ಮಾಡಿ. 42ರಿಂದ ಡಿವೈಡ್ ಮಾಡಿದ್ರೆ ನಮಗೆ ಸ್ಕ್ವೇರ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 34 ಸಲ ಕ್ಲಿಯರಾಗಿ ಡಿವೈಡ್ ಆಗುತ್ತೆ. ಸಿಂಪಲಾಗಿ 2ರಿಂದ ಡಿವೈಡ್ ಮಾಡ್ಕೊಳ್ಳಿ. ಸ್ಕ್ವೇರ್ ರೂಟ್ 34 ಅಂತ ಹೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 34 ಸ್ಕ್ವೇರ್. 34 ಸ್ಕ್ವೇರನ್ನು ಈ ಮೆಥಡಲ್ಲಾದರೂ ಕಂಡುಹಿಡ್ಕೊಳ್ಳಿ, ಇಲ್ಲ ಓಲ್ಡ್ ಮೆಥಡನ್ನು ಆದರೂ ಬಳಸಿ 34 ಸ್ಕ್ವೇರನ್ನು ಕಂಡುಹಿಡಿಯಿರಿ. 34ನ ನಾನು ಇದೇ ಮೆಥಡಲ್ಲಿ ಹೇಳ್ತೀನಿ. 4 4 16 ಶೇಷ 1, 3 4 12 ಪ್ಲಸ್ 3 4 12, 12 12 24 ಪ್ಲಸ್ 1 25, 2 3 3 9, 9 2 11. 1156 ಸರಿಯಾದಂಥ ಉತ್ತರ. ಈ ಮೆಥಡ್ ಗೊತ್ತಿಲ್ಲ ಅಂದರೆ IXI ಮೆಥಡ್ ಅಂತ ಕರಿತೀವಿ. ಎರಡು ಸಂಖ್ಯೆಗಳನ್ನು, ಸಪೋಸ್ 72 ಇಂಟು 29 ಅಂತಿದೆ, 86 ಇಂಟು 46 ಅಂತಿದೆ, ಅಥವಾ 27 ಇಂಟು 48 ಅಂತಿದೆ. ಇದನ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ 2 ಸ್ಟೆಪ್ ಮಾಡಬೇಕಾಗತ್ತೆ. ಅದು ಗೊತ್ತಿಲ್ಲ ಅಂದರೆ ಈ ರೀತಿ ಮಾಡ್ಬೋದು. ಈ ಮೆಥಡನ್ನು ಗೊತ್ತಿಲ್ಲ ಅಂದರೆ ನಾನು ಒಂಚೂರು ನಿಮಗೆ ತಿಳಿಸ್ತೀನಿ. ಈಗ 34 ಇದೆ. 34 ಇಂಟು 34 ಹೇಗೆ ಮಾಡಿದೆ ಅಂತ ಹೇಳಿದ್ರೆ ಕೊನೆ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿ. 4 ಇಂಟು 4 16 ಶೇಷ 1. ನಂತರ ಇದು 1 ಆಯಿತು. ನೆಕ್ಸ್ಟ್ ಎಕ್ಸ್ ಅಂತ ನಾವು ಬರ್ಕೋತೀವಿ, ಅಂದರೆ ಕ್ರಾಸ್ ಮಲ್ಟಿಪ್ಲೈ ಅಂತ. 3ನ್ನ 4 ಅಂದರೆ ಈ ರೀತಿಯಾಗಿ ಮಲ್ಟಿಪ್ಲೈ ಮಾಡಿ, ಮತ್ತು ಈ ರೀತಿಯಾಗಿ ಮಲ್ಟಿಪ್ಲೈ ಮಾಡಿ. ಎರಡನ್ನೂ ಕೂಡ್ಕೊಳ್ಳಿ. 3 4 12 ಪ್ಲಸ್ 3 4 12. ಎರಡೂ ಸೇಮ್ ಇರೋದ್ರಿಂದ ನಿಮ್ಗೆ ಒಂದೇ ಬರ್ತಾ ಇದೆ. ಸಪೋಸ್ 28 79 ಅಂತಿದೆ ಅಂದ್ಕೊಂಡ್ರೆ ಒಂದು ಕಡೆ 28 ಇದೆ, ಮತ್ತೊಂದು ಕಡೆ 79 ಇದೆ ಅಂದ್ಕೊಳ್ಳೋಣ. ಆವಾಗ 8 9 72, 7 ಶೇಷ. ಆವಾಗ 9 2 18 ಪ್ಲಸ್ 8 7 56. 56 ಪ್ಲಸ್ 18ನ ಕೂಡಿ ಅದ್ರ ಜೊತೆ ಶೇಷ ಕೊಡಬೇಕು. ಆ ರೀತಿಯಾಗಿ ನೀವು ಪ್ರಾಬ್ಲಮ್ಸ್ ಮಾಡಬೇಕಾಗತ್ತೆ. 3 4 12, 12 12 24 ಪ್ಲಸ್ 1 25. 25 ಅಂದರೆ 5 ಬರ್ಕೋತೀರಿ, ಶೇಷ 2. 3 3 9 9 2 11. ಈ ರೀತಿಯಾಗಿ ಉತ್ತರವನ್ನು ನೀವು ಕಂಡುಹಿಡಿಬೋದು. ಪ್ರಶ್ನೆ ಸಂಖ್ಯೆ 31. 41 ಸ್ಕ್ವೇರ್ ಪ್ಲಸ್ 38 ಸ್ಕ್ವೇರ್ 0.15 ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್? ಡೈರೆಕ್ಟ್ ಕ್ವಶನ್ ಇದು. ಇದನ್ನು ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು, ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 15 ಸ್ಕ್ವೇರ್ ಅಂದರೆ 225 ಬರುತ್ತೆ. ಅದೇ ರೀತಿ 0.15 ಸ್ಕ್ವೇರ್ ಅಂದರೆ 0.0225 ಬರುತ್ತೆ. ಸೊ ದಶಮಾಂಶಗಳಿಗೆ ಸಂಬಂಧಪಟ್ಟಾಗೆ ಅದನ್ನು ಯಾವ ರೀತಿ ಟ್ರಿಕ್ಕಿಯಾಗಿ ಬಳಸೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಪ್ರಾಬ್ಲಮನ್ನು ನೀವು ಮಾಡಿ. ಸರಿಯಾದಂಥ ಉತ್ತರ ಇದಕ್ಕೆ 1713.19 ಬರುತ್ತೆ. 49 1713.49. ಸ್ಕ್ವೇರ್ ರೂಟ್ 97344 ಸ್ಕ್ವೇರ್ಗಳನ್ನು ಟ್ರಿಕ್ಕನ್ನು ನಿಮ್ಗೆ ಹೇಗೆ ಹೇಳಿದ್ದೆ ಆ ರೀತಿಯಾಗಿ ಇದನ್ನು ಫಾಲೋ ಮಾಡಿ. ಲಾಸ್ಟ್ ಡಿಜಿಟ್ 4 ಇದೆ. 4 ಇರೋದ್ರಿಂದ ಕೊನೆ ಡಿಜಿಟ್ಟು ಐದರ್ 8 ಆಗ್ಬೋದು, ಅಥವಾ 2 ಆಗ್ಬೋದು, ಅಥವಾ 8 ಆಗ್ಬೋದು. ಲಾಸ್ಟ್ 2 ಡಿಜಿಟನ್ನು ನೆಗ್ಲೆಕ್ಟ್ ಮಾಡಿ. 973 ಯಾವ 2 ಡಿಜಿಟ್ ಇರುವೆ ಬರುತ್ತೆ ಅಂತ ನೋಡ್ಕೊಳ್ಳಿ. 31 ಸ್ಕ್ವೇರ್ ಅಂದರೆ
961 ಹಾಗೂ 31 ಸ್ಕ್ವೇರ್ ಮತ್ತು 33 ಸ್ಕ್ವೇರ್ ನಡುವೆ ಇದು ಬರುತ್ತೆ. ಬಿಕಾಸ್ 973 961ಕ್ಕಿಂತ ಜಾಸ್ತಿ ಇದೆ, ಹಾಗಾಗಿ 31 ಸರಿಯಾದಂಥ ಉತ್ತರ. ಸೊ 31. ಈಗ ಇಲ್ಲಿ 2 ಆಪ್ಷನ್ ಆಯಿತು, 312 ಆಗ್ಬೋದು ಅಥವಾ 318 ಆಗ್ಬೋದು. 2 ಡಿಜಿಟಲ್ ಆದರೆ 315ನ್ನು ಕಂಡುಹಿಡಿದು 5ರ ಮಧ್ಯದಲ್ಲಿರೋ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿ ಉತ್ತರವನ್ನು ಕಂಡುಹಿಡ್ಕೋತಿದ್ರಿ. ಇಲ್ಲೇನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಬಂದಿರತಕ್ಕಂಥ ಅಂಕೆ ಯಾವುದಕ್ಕೆ ತುಂಬ ಹತ್ತಿರದಲ್ಲಿದೆಯೋ ಅದರ ಉತ್ತರವನ್ನು ನೋಡ್ಕೋಬೇಕು. ಈಗ 33 ಸ್ಕ್ವೇರನ್ನು ಕಂಡುಹಿಡಿದ್ರೆ ಅದಕ್ಕೆ ಆಬ್ವಿಯಸ್ಲಿ 1000 ಮೇಲೆ ಹೋಗುತ್ತೆ. ಇದು 32 ಸ್ಕ್ವೇರ್ 1024 ಆಗುತ್ತೆ. ಅದೇ ರೀತಿ 33 ಸ್ಕ್ವೇರ್ 1089 ಆಗುತ್ತೆ. ನಮಗಿರೋದು 973. 961ಕ್ಕೆ ತುಂಬ ಹತ್ತಿರ ಇರೋದ್ರಿಂದ ಈ ಉತ್ತರವನ್ನು ಪ್ರಿಫರ್ ಮಾಡ್ಬೋದು. ಸೊ ಮೊದಲನೇದಾಗಿ ಯಾವಾಗಲೂ ಯಾವ ಹಿಂದ್ಗಡೆ ಬರ್ತದೆ ಅದನ್ನು ಕನ್ಸಿಡರ್ ಮಾಡಬೇಕು. ಇಲ್ಲಿ ಉತ್ತರವನ್ನು ನಾನು ಸಿಂಪಲಾಗಿ ನಿಮ್ಗೆ ಹೇಳಬೇಕು ಅಂದರೆ, ಸರಳವಾದಂಥ ಒಂದು ಉದಾಹರಣೆಯನ್ನು ನಿಮಗೆ ಕೊಡೋದಾದರೆ 625 ಇದೆ. 625 ಕೊಟ್ಟರೆ ಸರಿ ಬರಲ್ಲ, ಯಾಕಂದರೆ ಲಾಸ್ಟ್ ಡಿಜಿಟ್ 5 ಇದೆ. 676 ಇದೆ. 676 ಕೊನೆ ಡಿಜಿಟ್ 6 ಬಂದರೆ 2 ಆಪ್ಷನ್ ಇರುತ್ತೆ ನಮಗೆ, 4 ಅಥವಾ 6 ಸ್ಕ್ವೇರ್ಗಳಲ್ಲಿ ಮಾತ್ರ. ಈಗ ಲಾಸ್ಟ್ 2 ಡಿಜಿಟ್ಸ್ ಬಿಟ್ರಿ 6 ಇದೆಯಲ್ಲ, 6 ಯಾವ 2 ಸ್ಕ್ವೇರ್ಗಳ ನಡುವೆ ಬರುತ್ತೆ ನೋಡಿ. 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 6 ಇವೆರಡರ ನಡುವೆ ಬರುತ್ತೆ. ಸೊ ಆಬ್ವಿಯಸ್ಲಿ ಹಿಂದಿನ ಸಂಖ್ಯೆ ತಗೋತೀರಾ, 24, 26. ಇಲ್ಲಿ ಗೆಸ್ ಮಾಡೋದು ಬಹಳ ಸುಲಭ. ಬಿಕಾಸ್ ಇದೇನಿದೆ 25 ಇರ್ತದಲ್ಲ, 25ನ ಕಂಡುಹಿಡಿದ್ಬಿಡ್ತೀರಾ, 625 ಬರುತ್ತೆ. 676 ಆಬ್ವಿಯಸ್ಲಿ 625ಕ್ಕಿಂತ ಹೆಚ್ಚಿರೋದ್ರಿಂದ ಆಬ್ವಿಯಸ್ಲಿ 26ಕ್ಕೆ ಹೋಗ್ತೀರಾ ಉತ್ತರ. ಬಟ್ ಈ ಥರ ಪ್ರಾಬ್ಲಮ್ಸ್ ಬಂದಾಗ ನೀವು 315 ಕಂಡುಹಿಡಿಯೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂದು ಇದರ ಮೊರೆ ಹೋಗಿ ತುಂಬ ಲಾಂಗರ್ ಡಿಜಿಟ್ಸ್ ಬಂದಾಗ 961 ಇದೆ, 973 ಇದೆ, ತುಂಬ ಕ್ಲೋಸ್ ಇರೋದ್ರಿಂದ ಯಾವುದು ತುಂಬ ಕ್ಲೋಸೆಸ್ಟ್ ಇರುತ್ತೋ ಅಂಥ ಉತ್ತರಗಳನ್ನು ಸೆಲೆಕ್ಟ್ ಮಾಡಿ. ಸೊ ಈ ಪ್ರಶ್ನೆಯಲ್ಲಿ ಆಪ್ಷನ್ಸ್ 312 ಎಲ್ಲೂ ಇಲ್ಲ, ಹಾಗಾಗಿ ನಾನ್ ಆಫ್ ದಿಸ್. 22ನೇ ಪ್ರಶ್ನೆನ ನೀವೇ ಸಾಲ್ವ್ ಮಾಡಿ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಂಬರ್ ಸೀರೀಸಿಗೆ ಜಂಪ್ ಆಗ್ತೀನಿ. ನಂಬರ್ ಸೀರೀಸ್ ಅಂದರೆ ಮಿಸ್ಸಿಂಗ್ ನಂಬರ್ಸ್ ಇರ್ಬೋದು. ಆ ನಂಬರ್ ಸೀರೀಸಲ್ಲಿ ಹಲವಾರು ವಿಧಗಳಿದೆ. ಆ ವಿಧಾನಗಳು ಯಾವ್ಯಾವ ರೀತಿ ಇರುತ್ತೆ, ಸ್ಕ್ವೇರ್ ಕ್ಯೂಬ್ಸನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡಿದ ಕಾರಣನೇ ಅದು. ಉದಾಹರಣೆಗೆ 2, 4, 6, 8 ಈ ರೀತಿ ಪ್ರಾಬ್ಲಮ್ಸನ್ನು ನೀವು ಸುಲಭವಾಗಿ ಕಂಡುಹಿಡಿತೀರಾ. ಬಟ್ ಕೆಲವೊಂದು ಪ್ರಾಬ್ಲಮ್ಸ್ಗಳು 2 ಕ್ಯೂಬ್, 4 ಕ್ಯೂಬ್, 6 ಕ್ಯೂಬ್ ಈ ರೀತಿ ರಿಲೇಟೆಡ್ ಆಗಿ ಬರ್ತವೆ. ಹಾಗಾಗಿ ನಂಬರ್ ಸೀರೀಸನ್ನು ಮೊದಲು ಸ್ಟಾರ್ಟ್ ಮಾಡಲಿಲ್ಲ ನಾನು. ಸ್ಕ್ವೇರ್ ಮತ್ತು ಕ್ಯೂಬ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ನಂಬರ್ ಸೀರೀಸ್ನ ಒಂದು ಐಡಿಯಾನ ಕೊಟ್ಟಿದ್ದೀನಿ. ಈಗ ನನ್ನ ಮುಂದಿನ ವಿಡಿಯೋದಲ್ಲಿ ನಂಬರ್ ಸೀರೀಸ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಸೊ 22ನೇ ಪ್ರಾಬ್ಲಮ್ನ ಸೊಲ್ಯೂಷನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.